ಘಟಪ್ರಭೆಯ ಪ್ರವಾಹಕ್ಕೆ ನೂರಾರು ಕುಟುಂಬಗಳು ನಲಗಿ ಹೋಗ್ತಾ ಇದೆ. ಉಟ್ಟ ಬಟ್ಟೆಯಲ್ಲೇ ಕಾಳಜಿ ಕೇಂದ್ರವನ್ನ ಸೇರ್ತಾ ಇದ್ದಾರೆ ವೃದ್ಧೆಯ ಕುಟುಂಬ. ಗೋಕಾಕ್ ನಗರಕ್ಕೆ ನೀರು ನುಗ್ಗಿ ಉಟ್ಟ ಬಟ್ಟೆಯಲ್ಲೇ ಮನೆಯನ್ನ ಬಿಟ್ಟಿದೆ ಅಜ್ಜಿ. ಈ ಕುಟುಂಬ ಕಂಪ್ಲೀಟ್ ಅಜ್ಜಿಯ ಕುಟುಂಬ ಏನಿದೆ, ಈ ಘಟಪ್ರಭೆಯ ಒಂದು ನೀರಿನ ಪ್ರವಾಹದಿಂದಾಗಿ ಮನೆಯನ್ನ ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಳಜಿ ಕೇಂದ್ರಕ್ಕೆ ಸೇರಿದ್ದಾರೆ. ಗೋಕಾಕ್ ನಗರಕ್ಕೆ ನೀರು ನುಗ್ಗಿದೆ. ಉಟ್ಟ ಬಟ್ಟೆಯಲ್ಲೇ ಈ ಅಜ್ಜಿಯ ಕುಟುಂಬ ಕಾಳಜಿ ಕೇಂದ್ರವನ್ನ ಸೇರ್ಕೊಂಡಿದ್ದಾರೆ. ಬೋಜಗರ್ ಗಲ್ಲಿಯಲ್ಲಿರುವಂತಹ ಅಜ್ಜಿ ಮೈರಾಬಿ ಬೋಜಗ ಮನೆತನ ಇವ್ರದ್ದು. ಮಂಡಕ್ಕಿ ಭಟ್ಟಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು ಈ ಕುಟುಂಬ. ಕಾಳಜಿ ಕೇಂದ್ರದಲ್ಲಿ ದಿಕ್ಕು ತೋಚದಂತಹ ಸ್ಥಿತಿಯಲ್ಲಿ ಈ ಬಡ ಕುಟುಂಬ ಸಿಕ್ಕಾಕೊಂಡಿದೆ. ಘಟಪ್ರಭೆಯ ಪ್ರವಾಹಕ್ಕೆ ಈ ಒಂದು ಕುಟುಂಬ ನಲುಗಿ ಹೋಗಿರುವಂಥದ್ದು. ಈಗ ದಿಕ್ಕೆ ತೋಚ್ತಾ ಇಲ್ಲ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಿನಗೂಲಿಯನ್ನ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಇಂತಹ ಮಧ್ಯದಲ್ಲಿ ಈಗ ಮಳೆಯೂ ಕೂಡ ನೀರಿನಿಂದಾಗಿ ಮುಳುಗಡೆಯಾಗಿದೆ. ಈಗ ಆ ಒಂದು ಕೇಂದ್ರಕ್ಕೆ, ಕಾಳಜಿ ಕೇಂದ್ರಕ್ಕೆ ಸೇರ್ಕೊಂಡಿದ್ದಾರೆ ಇಡೀ ಕುಟುಂಬ. ಕಣ್ಣೀರನ್ನ ಆಗ್ತಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನ ಮೊಮ್ಮಕ್ಕಳು ಮಗಳ ಜೊತೆಗೆ ಕಾಳಜಿ ಕೇಂದ್ರದಲ್ಲಿರುವಂತಹ ಅಜ್ಜಿ ಮೈರಾಬಿ ಗಂಡು ಮಕ್ಕಳಿದ್ರೆ ಮನೆಯ ವಸ್ತುಗಳು ಉಳಿತಿದ್ವು ಅಂತ ಹೇಳಿ ರೋಧಿಸ್ತಾ ಇದೆ ಈ ಅಜ್ಜಿ. ತನ್ನೆರಡು ಗಂಡು ಮಕ್ಕಳ ಅಕಾಲಿಕ ಸಾವಿನಿಂದ ಕಂಗೆಟ್ಟಿರುವಂತಹ ಅಜ್ಜಿ ಮೈರಾಬಿ ಗಂಡು ಮಕ್ಕಳಿದ್ರೆ ಮನೆಯ ವಸ್ತುಗಳೆಲ್ಲ ಹೊರಗೆ ತರ್ತಾ ಇದ್ರು. ನನ್ನ ಮಕ್ಕಳು ತೀರಿ ಹೋಗಿದ್ದಾರೆ, ಮನೆಯ ವಸ್ತುಗಳು ನೀರಿನಲ್ಲಿವೆ ಅಂತ ಹೇಳಿ ತನ್ನ ರೋಧನೆಯನ್ನ ವ್ಯಕ್ತಪಡಿಸ್ತಾ ಇರುವಂತಹ ಅಜ್ಜಿಯ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಘಟಪ್ರಭಾ ನದಿಯ ಪ್ರವಾಹ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಆಟವನ್ನು ಆಡ್ತಾ ಇದೆ. ಸೊ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿರುವಂತಹ ಬಹುತೇಕ ಕುಟುಂಬಗಳದ್ದು ಬೇರೆ ಬೇರೆ ಕಥೆನೇ ಇದೆ. ಸೊ ಸಾಕಷ್ಟು ನೋವಿನಲ್ಲಿ ಅವರಿರುವಾಗಲೇ ಅವರಿಗೆ ಆಘಾತದಂತೆ ಈ ಪ್ರವಾಹ ಬಂದಿರುವಂಥದ್ದು. ನನ್ನ ಪಕ್ಕದಲ್ಲೇ ಓರ್ವ ಅಜ್ಜಿ ಇದ್ದಾರೆ. ಸೊ ಅವರನ್ನು ತಾವು ಗಮನಿಸಬೇಕಾಗತ್ತೆ. ಅವರ ವಯಸ್ಸು 70. ಸೊ ಇದ್ದಿಬ್ಬರ ಮಕ್ಕಳು ಈಗ ಕಳೆದ 1 ವರ್ಷದ ಹಿಂದೆ ತೀರ್ಕೊಂಡ್ರು. ಸೊ ಮನೆಗೆ ಬೆಳಕಾಗಿರ್ತಕ್ಕಂಥ ಅವರನ್ನು ಕಳ್ಕೊಂಡ ಅಜ್ಜಿಗೆ ಈಗ ಪ್ರವಾಹ ದೊಡ್ಡ ಆಘಾತವನ್ನು ತಂದೊದಗಿದೆ. ಸೊ ಪಕ್ಕದಲ್ಲೇ ಅವ್ರ ಮಗಳಿದ್ದಾಳೆ. ಸೊ ಅವರು ಈಗ ಮನೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಚುರುಮುರಿ ವ್ಯಾಪಾರವನ್ನು ಮಾಡಿ ಇಡೀ ಮನೆಯನ್ನು ಅವ್ರು ನಡೆಸ್ತಾ ಇದ್ದರು. ಸೊ ಈಗ ಏಕಾಏಕಿ ಮನೆಗೆ ನೀರು ನುಗ್ಗಿದೆ. ಸೊ ಈಗ ಈ ಕುಟುಂಬ ಇಲ್ಲಿ ಕಾಳಜಿ ಕೇಂದ್ರದಲ್ಲಿ ಬಂದು ಈ ರೀತಿಯಾಗಿ ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ ಇಲ್ಲಿ ಈ ಆ ಮಗುವನ್ನು ಕೂಡ ನೋಡ್ತಾ ಇದ್ದೀರಿ, ಮೊಮ್ಮಗ ಆತ. ಸೊ ಈ ಇಡೀ ಕುಟುಂಬ ಈಗ ಇಲ್ಲಿ ಕಾಲ ಕಳೀತಾ ಇರುವಂಥದ್ದು. ಸೊ ನನ್ನ ಜೊತೆಗೆ ಈಗ ಅಜ್ಜಿ ಇದ್ದಾರೆ. ಅಜ್ಜಿಯನ್ನು ಮಾತಾಡಿಸ್ತೀನಿ. ಅಮ್ಮ, ಈಗ ಮಕ್ಕಳಿದ್ರಲ್ಲ, ಯಾವಾಗ ತೀರ್ಕೊಂಡ್ರಿ? 1 ವರ್ಷ ಆತು ರೀ ತೀರ್ಕೊಂಡು. ಮಗ ಸತ್ತ 1 ವರ್ಷ ಆತ್ರಿ. ಒಂದು ಮಗ ಸತ್ತ 12 ವರ್ಷ ಆತು. ಮನೆ ಕಡೆ ಎಲ್ಲ ಅಣ್ಣಿ ಬಿಟ್ಟ ರಾತ್ರಿ 10 ಗಂಟೆಗೆ ಓಡಿ ಬಂದು ರೀ. ಏನೂ ತಂದಿಲ್ಲ ರೀ, ಹಂಗೆ ಬಂದು ಬಿಟ್ಟು ರೀ. ಹಾಕಿ 1-2 ಸುತ್ಕೊಂಡು ಬಂದ ಹುಡುಗ ಅದಾವತ್ತ. ಮತ್ತು ಎಲ್ಲ ಅಲ್ಲೇ ಬಿಟ್ಟು ಬಂದವು. ಎಲ್ಲ ಅಲ್ಲೇ ಬಿಟ್ಟು ಬಂದವು. ಏನೂ ಇಲ್ಲ ರೀ, ಭಾಳ ಪರಿಸ್ಥಿತಿ ನಾಜೂಕೈತೆ ತಗೊಂಡು. ಹಾಂ, ಮದುವೆ ಮಾಡ್ಕೊಂಡಿಲ್ಲ ರೀ, ಮಾಡ್ಕೊಂಡಿಲ್ಲ. ಹೆಣ್ಣು ಮಗಳದು ಒಂದು ಮಗ ಅದಾನ್ರಿ, 10 ತಿಂಗಳು ಆಗಿದ್ರಿ. ಈಕಿಗೆ ಜಪಾನ ಮಾಡಿರಿ, ಹಾಲು ಹಾಕಿ ಜಪಾನ್ ಮಾಡಲು ಮಂತ್ಯಾನ ಬಂದು ಮಾಡ್ಕೋವನಂತಲೇ. ಬೇಡ, ಹುಡುಗನ ಬಿಟ್ಟು ನಾ ಮಾಡ್ಕೊಳಂಗಿಲ್ಲ ಅಂದ. ಈಗಿದು ಜೀವನ ಹಾಳಾಗ್ತಾರೆ. ಈಗ ಅವ ಹುಡುಗರು ಮಕ್ಕಳ ಸಹಾಯ ಅಂತಲೇ ಆ ಮೊಮ್ಮಕ್ಕಳಿಗೆ ಈಕೆ ಜಪಾನ ಮಾಡಾಕತ್ತಾಳೆ. ಈಗಿದರೆ ಆ ಥರ ಸುಖ ಐತಿ ಮಗಳ. ಭಾಳ ಕೆಟ್ಟೈತಿ ರೀ. ಹಿಂಗಾಗಿ ಭಾಳ ನಮಗೆ ಭಾಳ ಇದಾಗ್ತೈತಿ ರೀ. ಇದು ಅಜ್ಜಿ ಹೇಳ್ತಾ ಇರುವಂಥದ್ದು. ಅಜ್ಜಿಯ ಮಗಳು ನಮ್ಮ ಜೊತೆಗಿದ್ದಾರೆ. ಅಜ್ಜಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಮನೆಯ ಜವಾಬ್ದಾರಿಯನ್ನು ತಗೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಮದುವೆ ಕೂಡ ಮಾಡ್ಕೊಂಡಿಲ್ಲ. ಈಗ ಇರುವಂತಹ ಒಂದು ಮನೆ ಕೂಡ ನೀರಲ್ಲಿ ತೇಲ್ತಾ ಇದೆ. ಸೊ ಇಂತಹ ಒಂದು ಸಂದರ್ಭ ಅವ್ರಿಗೆ ಬಂದೋದಿಗಿದೆ. ಸೊ ಅವ್ರನ್ನ ಮಾತಾಡಿಸ್ತೀನಿ. ನೀವು ಈಗ ಮನೆಯ ಜವಾಬ್ದಾರಿ ಎಲ್ಲ ನೀವೇ ಮಾಡ್ತಾಯಿದ್ರಿ, ಏನು ಕೆಲಸ ಮಾಡ್ತೀರಿ? ನಾವು ಚುರುಮುರಿ ವ್ಯಾಪಾರ ಮಾಡ್ತೀವಿ ಸರ್. ನಾವು ಚುರುಮುರಿ ವ್ಯಾಪಾರ ಮಾಡ್ತೀವಿ ರೀ. ಇವ್ರದ್ದೆಲ್ಲ ಜಿಮ್ಮೆದಾರಿ ನಾವು ಹೊತ್ತಿದ್ವಿ ರೀ ಸರ್. ನಮ್ಮದು ಜಿಮ್ಮೆದಾರಿ ಎಲ್ಲ ನಾವು ಮನೆಯವ್ರದ್ದು ಜಿಮ್ಮೆದಾರಿ ಎಲ್ಲ ನಾವು ತೊಗೊಂಡ್ರು. 2 ಅಂತಂಬರು ಇರೋದು, 2 ಅಂತಂಬರು ಸತ್ತರಿ. ನಮಗೆ ಯಾರೂ ಇಲ್ಲರಿ. ಈಗ ನಾವು 2 ಅವ್ವ ಮಗ ಅದು ರೀ, 3 ಮಕ್ಕಳು. ಅವರಿಗೆ ಒಬ್ಬ ತಮ್ಮ ಸತ್ತ 1 ವರ್ಷ ಆತ್ರಿ. ಒಬ್ಬ ಅಣ್ಣ ಸತ್ತ 10 ವರ್ಷ ಆತ್ರಿ. ಅವ್ರದ್ದೆಲ್ಲ ಜಿಮ್ಮೆದಾರಿ ನಾವು ಹೊತ್ತಿದ್ವಿ ರೀ.
ಇದು ಏನು ಅಂತಂದರೆ ಈ ಕುಟುಂಬದ ಕತೆ. ಸೊ 2019ರಲ್ಲಿ ಮನೆ ಬಿದ್ದು ಹೋಗಿತ್ತು. ಸೊ ಆವಾಗ ನಮಗೆ 5 ಲಕ್ಷ ರೂಪಾಯಿ ಪರಿಹಾರ ಬಂದಿತ್ತು. ಸೊ ಆ ಮನೆಯನ್ನು ಮತ್ತೆ ನಾವು ಹೇಗೋ ಕಟ್ಕೊಂಡ್ವಿ. ಈಗ ಮನೆ ನೀರಲ್ಲಿ ತೇಲಿ ಹೋಗ್ತಾ ಇದೆ. ಸೊ ನಮ್ಮ ಅಣ್ಣ ಅಥವಾ ತಮ್ಮ ಇರ್ತಿದ್ರೆ ನಾವು ಎಲ್ಲವನ್ನ ಬಿಟ್ಟು ಇಲ್ಲಿಗೆ ಬಂದು ಕೂರುವಂತಹ ಪ್ರಸಂಗ ಬರ್ತಿರ್ಲಿಲ್ಲ. ಸೊ ನಮಗೆ ಮನೆಯಲ್ಲಿ ಗಂಡು ಮಕ್ಕಳು ಇಲ್ಲ ಅನ್ನೋ ಕಾರಣಕ್ಕಾಗಿ ಮನೆಯ ಸಾಮಗ್ರಿಗಳನ್ನು ನಾವು ಅಲ್ಲೇ ಬಿಟ್ಟು ಬಂದಿದ್ದೀವಿ. ಸೊ ನಾವು ಏನೂ ಇಲ್ಲದೆ ಈ ಬಂದು ಕಾಳಜಿ ಕೇಂದ್ರದಲ್ಲಿ ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಶಾಶ್ವತ ಪರಿಹಾರ ಮಾಡಿಸ್ಬೇಕು, ಕೊಡಬೇಕು ಅನ್ನುವಂಥ ಮಾತುಗಳನ್ನು ಆ ಕುಟುಂಬ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆದು ವಿಸ್ತಾರ ನ್ಯೂಸ್, ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.